ಫಸ್ಟ್ ಗಣಪತಿ ನಿಂತಿದ್ದಾರೆ, ಕೈ ಮುಗಿದ್ಬಿಡಿ. ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ಗಣಪತಿ ಲೈಕ್ ಎಜುಕೇಶನ್ ಸಿಂಬಾಲಿಕ್, ಅವನು ನಾಲೆಡ್ಜ್ ಸಿಂಬಾಲಿಕ್. ನಮ್ ಹಿಂದೂ ಧರ್ಮ ಸೈಂಟಿಫಿಕ್ ಆಗಿ ಅಲ್ವಾ, ಗಣಪತಿನ ನಾಲೆಡ್ಜ್ ಏನ್ ಹೋಲಿಸಿದ್ದಾರೆ ಅಂತ ಹೇಳ ನಾನು. ಗಣಪತಿ ಕಿವಿ, 2 ಕಿವಿಗಳಿದೆಯಲ್ಲ, ತುಂಬಾ ದೊಡ್ಡದಾಗಿದೆ, ಅಗ್ಗವಾಗಿದೆ. ಅದ್ರ ಇಂಡಿಕೇಶನ್ ಏನಂದ್ರೆ ನಾಲೆಡ್ಜ್ ಕೇಳುವಾಗ ಸೈಲೆಂಟ್ ಆಗಿದ್ದು ಕೇಳ್ಕೋಬೇಕು, ಎಷ್ಟು ಕಡೆ ವಿಷಯ ಬಂದ್ರು ಅದನ್ನ ತಿಳ್ಕೋಬೇಕು ಅಂತ ಇಂಡಿಕೇಶನ್ ಅದು ಕಿವಿಗಳು. ಮತ್ತೆ ಬಾಯಿ ನೋಡಿ, ಬಾಯಿ ಕಾಣಿಸೋದೇ ಇಲ್ಲ. ನಾಲೆಡ್ಜ್ ಬೇಕು ಅಂದ್ರೆ ಮಾತು ಕಮ್ಮಿ ಆಡ್ಬೇಕು. ಸುಮ್ನೆ ಒಟ ಅಂತ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ ಎಲ್ಲದಕ್ಕೂ ಏನೇನೋ ಕೇಳ್ತಾ ಇದ್ರೆ ನಾಲೆಡ್ಜ್ ಬರಲ್ಲ ಅಂತ. ಶಾಂತಿಯುತವಾಗಿದ್ದು ಕಿವಿ ಅಗ್ಲವಾಗಿ ಇಟ್ಕೊಂಡು ಕೇಳಿಸ್ಕೊಂಡ್ರೆ ನಾಲೆಡ್ಜ್ ಬರುತ್ತೆ ಅಂತ. ನೆಕ್ಸ್ಟ್ ಆವಿದೆ ಅಲ್ಲ, ಹೊಟ್ಟೆಗೆ ಹಾವು ಕಟ್ಟಿದಾರಲ್ಲ, ಅದ್ರ ಸಿಂಬಾಲಿಕ್ ಏನು ಗೊತ್ತಾ? ಊಟ ಹೊಟ್ಟೆ ತುಂಬಾ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ, ಊಟನ ಮಿತಿಲ್ ಮಾಡ್ಬೇಕು ಅನ್ನೋ ಸಿಂಬಾಲಿಕ್ಗೆ ಅವನ್ನ ಕಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಇಲಿ ಇದೆಯಲ್ಲ, ಆನೆ ಗಣಪತಿ